ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾರಿ. ಎಲ್ಲರೂ ಹೆಂಗದೀರಿ? ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರೀ ಇವತ್ತು ನಾ ಮಾಡ್ತಾರೋ ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡಾಡ್ತೀರಿ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಮಾಡಿರಿ, ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ಬರ್ರಿ ಇವತ್ತು ನಾ ಮಾಡ್ತಿರೋ ರೆಸಿಪಿ ನಿಮಗೂ ಕೂಡ ಭಾಳ ಇಷ್ಟ ಆಕೈತ್ರಿ. ಮಳೆಗಾಲಕ್ಕೆ ಮಾಡ್ಕೊಂಡು ತಿನ್ನಲೇಬೇಕಾದಂಥ ರೈಸು, ಅಷ್ಟು ರುಚಿಯಾಗಿರ್ತೈತ್ರಿ. ಯಾವ ಥರ ಮಾಡ್ತೀನಿ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಏನೇನು ಹಾಕೀನಿ ಏನೇನಿಲ್ಲ ಅಂತ ನೀವು ಪೂರ್ತಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾ ಯಾವ ಥರ ಮಾಡೀನಿ ಏನು ಅಂತ ಗೊತ್ತಾಕೈತ್ರಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಾನು ಈ ರೈಸ್ ಯಾವ ಥರ ಮಾಡೀನಿ ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಪ್ಲೀಸ್ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ. ಇದು ನೋಡಿರಿ, ನಾನು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಅದ್ರಾಗ ಜೀರಿಗೆ ಸಾಸ್ಮೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವು, ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಅವನು ಕರೆಕ್ಟಾಗಿ ಅದ್ರೊಳಗೆ ಫ್ರೈ ಮಾಡ್ಕೊತೇನೆ ರೀ. ನೋಡಿರಿ, ಈಗ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಕೊಂಡೇನಿ ರೀ. ಹುಣ್ಸೆಹಣ್ಣು ಇದ್ರೊಳಗೆ ಫ್ರೈ ಮಾಡಕ್ಕೆ ಹಾಕ್ಕೊಂಡೇನಿ ರೀ. ಯಾಕಂದ್ರೆ ಅದು ಈ ಥರ ಕರ್ಕೊಂಡ್ರೆ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ನಾವು ಆಮೇಲೆ ಮಿಕ್ಸಿ ಮಾಡಿದಾಗ ಅದು ಪುಡಿ ಪುಡಿಯಾಗಿ ಸಣ್ಣ ಆಗತ್ತೆ ರೀ. ಇಲ್ಲ ಅಂದ್ರೆ ಜಿಗತಾಗಿ ಒಂದೇ ಸೈಡ್ ಕೊಂದಿರುತ್ತೆ. ಇದಕ್ಕೆ ಮೇನ್ ಇರೋದು ಹುಣ್ಸೆಹಣ್ಣು ರೀ. ಅದಕ್ಕಾಗಿ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊಂಡೇನಿ ರೀ. ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಂಡೇನಿ ರೀ. ಇವು ಕರೆಕ್ಟಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊತೇನೆ ರೀ. ರುಚಿ ಮಾತ್ರ ಬಹಳ ಭಾಳ ರುಚಿ ಇರುತ್ತೆ ರೀ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ, ನಿಮಗೂ ಕೂಡ ಈ ರೈಸು ಭಾಳ ಇಷ್ಟ ಆಕೈತೆ ರೀ. ಈಗ ನೋಡಿರಿ, ನಾನು ಹಸಿ ಕಡಲೆಬೇಳೆ ಹಿಟ್ಟು, ನೀವು ಬೇಸನ್ ಹಿಟ್ಟು ಅಂತಾರೆ ಕೆಲವೊಬ್ಬರು, ನಾವು ಹಸಿ ಕಡಲೆಬೇಳೆ ಹಿಟ್ಟು ಅಂತೀವಿ ರೀ. ಅದನ್ನು ನಾನು ಎಣ್ಣೆಗನ ಹಾಕ್ಕೊತೇನೆ ರೀ. ಯಾಕಂದ್ರೆ ಹಸಿ ವಾಸನೆ ಎಲ್ಲ ಪೂರ ಹೋಗ್ಬೇಕು ರೀ. ಹಂಗತೆ ನಾವು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ನೀಟಾಗಿ ಫ್ರೈ ಆಯ್ತು ರೀ. ಈಗ ಅದು ಇನ್ನೇನು ಭಾಳ ಬೇಕಾಗಿಲ್ಲ ರೀ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ರೀ. ಈ ಥರ ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ರೀ ನಾನು. ಯಾಕಂದ್ರೆ ಇದು ಆರಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಅದಕ್ಕೆ ನಾನು ಎಲ್ಲ ಫ್ರೈ ಮಾಡಿಕೊಂಡು ಒಂದು ಸೈಡು ಎತ್ತಿಟ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಪಲಾವ್ಗೆ ಒಗ್ಗರಣೆ ಹಾಕ್ಕೊತೀನಿ ರೀ. ಈಗ ನೋಡಿರಿ, ಒಂದು ಕುಕ್ಕರ್ ಇಟ್ಕೊಂಡಿದ್ರೆ ಅದ್ರಾಗ ಒಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ ರೀ. ಸ್ವಲ್ಪ ಸಾಸ್ಮೆ ಜೀರಿಗೆ ಹಾಕ್ಕೊಂಡೇನಿ ರೀ. ಹಂಗೆ ಈಗ ಸ್ವಲ್ಪ ಉದ್ದಿನಬೇಳೆ ಹಸಿ ಕಡಲೆಬೇಳೆ ಹಾಕ್ಕೊಳ್ತೇನೆ ರೀ ನಾನು. ಯಾಕಂದ್ರೆ ಅವನ್ನ ಎಣ್ಣೆಗೆ ಹಾಕ್ಕೋಬೇಕು ರೀ. ಯಾಕಂದ್ರೆ ಬಿರ್ಸಿರ್ತಾವಲ್ಲ ರೀ ಕಾಳು, ಎಣ್ಣೆಗೆ ಫ್ರೈ ಆಗ್ಬೇಕವು. ಎಣ್ಣೆ ಕರೆಕ್ಟಾಗಿ ಕಾದ್ಮೇಲೆ ನಾನು ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಳ್ತೇನೆ ರೀ. ಈಗ ಎಣ್ಣೆ ಕಾಯಕತ್ತೈತೆ ರೀ. ಜೀರಿಗೆ ಸಾಸ್ಮೆ ಹಾಕ್ಕೊಂಡೇನಿ. ಈಗ ನಾನು ನೆಕ್ಸ್ಟ್ ಅವು 2 ಬೇಳೆನ ಹಾಕ್ಕೋತೇನೆ ರೀ. ಈಗ ನೋಡಿರಿ, ಅವನ್ನ ಕರೆಕ್ಟಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು ರೀ ಅವನು. ಯಾಕಂದ್ರೆ ಕಾಳು ಬಿರ್ಸಿರ್ತಲ್ಲ ರೀ, ತಿನ್ನೋ ಮುಂದಾಗ ಅದು ಕಟ್ ಅಂತ ಟೇಸ್ಟ್ ಬರಂಗಿಲ್ಲ ರೀ. ಅದಕ್ಕಾಗಿ ಅದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ರೀ. ಇವು ಕರೆಕ್ಟಾಗಿ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅವನು ಕೂಡ ಹಾಕ್ಕೊತೇನೆ ರೀ. ಈಗ ನೋಡಿರಿ, ಒಂದು ಪಲಾವ್ ಎಲೆನ ಹಾಕ್ಕೊಂಡೇನಿ ರೀ ನಾನು. ಪಲಾವ್ ಎಲೆ ಇದ್ರೆ ಅದೊಂದು ಟೇಸ್ಟ್ ಬೇರೆನೇ ಬರುತ್ತೆ ರೀ. ಸ್ಮೆಲ್ನು ಘಮ ಘಮ ಅಂತ ಬರುತ್ತೆ ರೀ. ಅದಕ್ಕಾಗಿ ನಾನು ಒಂದು ಪಲಾವ್ ಎಲೆನ ಹಾಕ್ಕೊಂಡೇನಿ ರೀ. ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಸ್ವಲ್ಪ ಕರಿಬೇವು. ಹಸಿಮೆಣ್ಸಿನ್ಕಾಯಿ ಯಾಕೆ ಸ್ವಲ್ಪ ಹಾಕ್ಕೊಂಡೀನಿ ಅಂದ್ರೆ ನಾನು ಆಮೇಲೆ ಫ್ರೈ ಮಾಡಿ ಇಟ್ಕೊಂಡೇನಲ್ಲ ರೀ, ಅದ್ರಾಗ ಒಣ ಮೆಣ್ಸಿನ್ಕಾಯಿನೂ ಹಾಕೀನಿ. ಸ್ವಲ್ಪ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ಕೊತೇನೆ ರೀ. ಹಂಗಾಗಿ ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊಂಡೇನಿ ರೀ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ರೀ. ಅವು ಫ್ರೈ ಆದಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡೇನಿ ರೀ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ರುಚಿ ಚಲೋ ಕೊಡ್ತೈತೆ ರೀ. ಈಗ ನೋಡಿರಿ, ನಾನು ವಟಾಣಿ ಕಾಳು ನೆನೆಸಿಟ್ಕೊಂಡಿದ್ದೀನಿ ರೀ. ನಮ್ಮ ಮನ್ಯಾಗ ಹಸಿ ವಟಾಣಿ ಇದ್ದಿಲ್ಲ ರೀ. ಹಂಗಾಗಿ ಮನ್ಯಾಗಿರುವನ್ನ ನಾನು ಮೊದಲ ನೆನೆಹಾಕಿ ಇಟ್ಕೊಂಡಿದ್ದೇನೆ ರೀ. ಅವನು ಕೂಡ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ಕರೆಕ್ಟಾಗಿ ಇವು ಸ್ವಲ್ಪ ಎಣ್ಣೆಗ ಕುದಿಬೇಕು ರೀ. ಅಂದ್ರೆ ಅದು ಆ ಫ್ಲೇವರ್ ಚಲೋ ಕೊಡುತ್ತೆ ರೀ. ಅದಕ್ಕೆ ಸ್ವಲ್ಪ ಎಣ್ಣೆಗ ಕುದಿಸ್ಕೊತೇನೆ ರೀ. ಈಗ ನೋಡಿರಿ, ನಾನು ಸಣ್ಣದಾಗಿ
2 ಟಮಾಟಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಅದನ್ನು ಕೂಡ ಅದರೊಳಗೆ ಮಿಕ್ಸ್ ಮಾಡ್ಕೊತೇನೆ ರೀ. ಎಷ್ಟಾಗುತ್ತೋ ಅಷ್ಟು ಸಣ್ಣ ಹೆಚ್ಕೋಬೇಕು ರೀ. ಯಾಕಂದ್ರೆ ಅದು ನಾವು ಎಣ್ಣೆಗೆ ಹಾಕಿದ ಕೂಡಲೇ ತರಕಾರಿ ಒಳಗೆ ಈ ಆ ಪಲಾವ್ದೊಳಗೆ ದೊಡ್ಡ ದೊಡ್ಡ ಹೋಳು ಹಾಕಿದ್ರೆ ಅದು ಸರಿಯಾಗಿ ಫ್ರೈ ಆಗಲ್ಲ ರೀ, ಮೆತ್ಕನ ಆಗಂಗಿಲ್ಲ ಟಮಾಟಿ. ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀವಿ ಅಷ್ಟು ಚಲೋ ರೀ. ಈಗ ನೋಡಿರಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕೋದ್ರಿಂದ ಇವು ಟಮಾಟಿ ಉಳ್ಳಾಗಡ್ಡಿ ನಾವು ಏನೇನು ಹಾಕ್ಕೊಂಡಿವಲ್ಲ ರೀ ಕರೆಕ್ಟಾಗಿ ಲಘು ಫ್ರೈ ಆಕೈತೆ ರೀ. ಈಗ ನೋಡಿರಿ ನಾನು ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಂಡೇನಿ ರೀ. ಇದನ್ನು ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊತೇನೆ ರೀ. ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡೇನಿ ರೀ. ಇವೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನಾನು ಎಣ್ಣೆಗ ಬೇಯ್ಸಕ್ಕೆ ಬಿಡ್ತೇನೆ ರೀ. ಅದನ್ನು ನೋಡಿರಿ ಈ ಥರ ಎಣ್ಣೆಗ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ಬೇಕು ರೀ. ನೀಟಾಗಿ ಕಲಸ್ಕೊಂಡು ಆವಾಗವಾಗ ನಾವು ಚಮಚಲ್ಲಿ ತಿರ್ಕೊತಾನೆ ಇರ್ಬೇಕು ರೀ. ಎಣ್ಣೆ ಕುದಿತೈತೆ ಬಿಡು ಅಂತ ಹಂಗೆ ಬಿಟ್ರೆ ಅದು ತಳ ಹಿಡ್ಕೊಂಬಿಡುತ್ತೆ ರೀ. ಹಂಗಾಗಿ ಅವಾಗವಾಗ ಸ್ವಲ್ಪ ಚಮಚಲ್ಲಿ ತಿರ್ಗಾಡ್ಕೊತ ಇರ್ಬೇಕು ರೀ. ಈಗ ನೋಡಿರಿ ಇದು ಸ್ವಲ್ಪ ಎಣ್ಣೆಗ ಕುದ್ಮೇಲೆ ನಾನು ತಿರ್ಗಾಡ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕ್ಕೊತೇನೆ ರೀ. ಯಾಕಂದ್ರೆ ನಾವು ಟಮಾಟಿದು ಹಾಕ್ಕೊಂಡಿರ್ತೀವಲ್ಲ ರೀ ಸ್ವಲ್ಪ ಸೌಳಾಗುತ್ತೆ ರೀ. ಹಂಗಾಗಿ ಆಗಬಾರ್ದಂತನ ನಾನು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡೇನಿ ರೀ. ಈಗ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಡೈರೆಕ್ಟ್ ಅದಕ್ಕೆ ಅಕ್ಕಿನ ಹಾಕ್ಕೊಳ್ತೇನೆ ರೀ. ಈಗ ನೋಡಿರಿ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ರೀ. ಇದಕ್ಕೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ರೈಸು ರುಚಿ ಹೆಚ್ಚಾಕೈತೆ ರೀ. ಹಂಗಾಗಿ ಸ್ವಲ್ಪ ನಾನು ತುಪ್ಪ ಕೂಡ ಹಾಕ್ಕೋತೇನೆ ರೀ. ಭಾಳೇನು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ. ತುಪ್ಪನ ಹಾಕಲೇಬೇಕಂತೇನಿಲ್ಲ. ನೀಟಾಗಿ ಫ್ರೈ ಆಯ್ತು ನೋಡಿರಿ. ಈಗ ನಾನು ಸ್ವಲ್ಪ ಮೊಸರು ಕೂಡ ಹಾಕ್ಕೊತೀನಿ ನೋಡಿರಿ. ಇದ್ರಾಗ ಮೊಸರು ಅಳಕ್ಕಿದ್ರೆ ನಡಿತೈತೆ ರೀ. ಗಟ್ಟಿ ಮೊಸರು ಏನು ಬೇಕಾಗಿಲ್ಲ, ಮೊಸರು ಅಳಕ್ಕಿದ್ರೂ ನಡಿತೈತೆ ರೀ. ಇದನ್ನು ಮೊಸರು ಹಾಕ್ಕೊಂಡ್ಮೇಲೇನು ನಾವು ನೀಟಾಗಿ ಕಲಸ್ಕೋಬೇಕು ರೀ. ಪೂರ್ಣ ಅದು ನಾವು ಏನು ಬೇಯಕ್ಕೆ ಬಿಟ್ಟಿದ್ವಲ್ಲ ರೀ ಅದರೊಳಗೆ ಪೂರ್ಣ ಮೊಸರು ಮಿಕ್ಸ್ ಆದಮೇಲೆ ತುಪ್ಪ ಹಾಕ್ಕೋಬೇಕು ರೀ. ಅಲ್ಲಿ ತನಕ ತುಪ್ಪ ಹಾಕ್ಕೊಂಡಿರಲ್ಲ ರೀ ನಾನು. ಇದೆಲ್ಲ ಕರೆಕ್ಟಾಗಿ ಮೊಸರಿಂದು ಅದರೊಳಗೆ ಮಿಕ್ಸ್ ಆಗಿ ಸ್ವಲ್ಪ ಕುದ್ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೇನಿ ರೀ. ಅದು ನೀಟಾಗಿ ಕಲಸ್ಕೊಂಡು ಒಂದು 2 ನಿಮಿಷ ಬಿಟ್ಟು ನಾನು ಅಕ್ಕಿ ಹಾಕ್ಕೊಳ್ತೇನೆ ರೀ. ಅದು ಪೂರಾ ತರಕಾರಿ ಎಲ್ಲ ಬೇಯ್ಬೇಕು ರೀ. ಹಂಗಾದ್ಮೇಲೆ ನಾವು ಅಕ್ಕಿ ಹಾಕ್ಕೋಬೇಕಾಗತ್ತೆ ರೀ. ಅಲ್ಲಿ ತನಕ ಅಕ್ಕಿನ ಹಾಕ್ಕೋಬಾರ್ದು ರೀ. ಈಗ ನೋಡಿರಿ ಕರೆಕ್ಟಾಗಿ ಅದೆಲ್ಲ ಕುದ್ದಾವ್ರಿ. ಈಗ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೇನೆ ರೀ. ಅವನು ಕೂಡ ಅದ್ರೊಳಗೆ ಹಾಕ್ಕೊಳ್ತೀನಿ ನೋಡಿರಿ. ಈಗ ಹಾಕ್ಕೊಂಡು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ರೀ ಅಕ್ಕಿನ. ಡೈರೆಕ್ಟ್ ಅಕ್ಕಿ ಹಾಕೋಣ ನಾವು ತಿರುವಾಡಿ ನೀರು ಹಾಕ್ಕೋಬಾರ್ದು ರೀ. ಒಂದು 2 ನಿಮಿಷ ಅಕ್ಕಿ ಒಗ್ಗರಣೆಯಾಗ ಕುದಿಯೋಕೆ ಬಿಡ್ಬೇಕು ರೀ. ಈ ಥರ ನೀಟಾಗಿ ಕಲಸ್ಕೊಂಡು ಒಂದು 2 ನಿಮಿಷ ಆಗಷ್ಟು ಬಿಡ್ಬೇಕು ರೀ. ಒಂದು 2 ನಿಮಿಷ ಬಿಟ್ಟ ಮೇಲೆ ನಾವು ಅದಕ್ಕೆ ನೀರು ಹಾಕ್ಕೋಬೇಕಾಗತ್ತೆ ರೀ. ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊತೇನೆ ರೀ. ಕಾಮನ್ನಾಗಿ ರೈಸ್ಗೆ ಎಷ್ಟು ನೀರು ಹೋಗುತ್ತಂತ ಎಲ್ಲರಿಗೂ ಗೊತ್ತಿರತೈತೆ ರೀ. ಹಂಗಾಗಿ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದು ರೀ. ನಾವು ಮಾಡೋದ್ರ ಮೇಲೆ ಗೊತ್ತಾಗುತ್ತೆ ರೀ. ಈಗ ಅಳತೆ ಮಾಡಿ ಹಾಕ್ಕೋಬೇಕಂತೇನಿಲ್ಲ ರೀ. ನಾವು ರೈಸ್ ಮಾಡಾಗ ಎಷ್ಟು ಹಿಡಿತೈತಿ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ರೀ. ಈಗ ನೋಡಿರಿ ಭಾಳತನ ನಾನು ಅಕ್ಕಿನ ಬೇಯಿಸ್ಕೊಂಡೇನೆ ರೀ. ಅದು ಅನ್ನ ಅಗದಿ ಮೆತ್ತಗೆ ರುಚಿಯಾಗಿ ಬರುತ್ತೆ ರೀ. ಯಾಕೆ ನಾವು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ರೀ ಅದ್ರಾಗ ನಾವು ಒಂದು 2 ನಿಮಿಷ ನಾನು ಅಕ್ಕಿನ ಕರೆಕ್ಟಾಗಿ ಪೂರಾ ಫ್ರೈ ಮಾಡ್ಕೊಂಡೇನಿ ರೀ. ಹಂಗೆ ಮಾಡ್ಕೊಳ್ಳೋದ್ರಿಂದ ಅನ್ನ ರುಚಿನೂ ಆಕೈತೆ ರೀ ಮತ್ತು ಮೆತ್ತಗನೂ ಆಕೈತಿ. ಟೇಸ್ಟ್ ಕೂಡ ಚಲೋ ಬರ್ತೈತೆ ರೀ. ಈಗ ನೋಡಿರಿ ನಾನು ಎಲ್ಲ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೇನಿ ರೀ. ಈಗ ಅದಕ್ಕೆ ಮೇಲೆ ಮುಚ್ಚಿ ನಾನು 2ರಿಂದ 3 ಸೀಟಿನ ಹೊಡೆಸ್ತೇನೆ ರೀ. 2ರಿಂದ 3 ಸೀಟಿ ಹೊಡಿಸಿ
ಸ್ವಲ್ಪ ಹೊತ್ತು ಬಿಟ್ಟು ಕಾಸ ನಾನು ಈಗೇನು ಮೊದ್ಲ ಹುರ್ದಿಟ್ಟಿ ನೋಡಿರಿ ಅದು ಈಗ ಆರೈತೆ ರೀ. ನಾನು ಅದನ್ನು ಮಿಕ್ಸಿ ಮಾಡ್ಕೊತೇನೆ ರೀ. ಈಗ ಸಣ್ಣಗೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ರೀ. ಅದು ಅನ್ನ ನಾ ಈಗೇನು ಪಲಾವ್ ಮಾಡಾಕಿಟ್ಟಿನಲ್ಲ ರೀ, ನಾ ಈ ಮಿಕ್ಸಿ ಮಾಡ್ಕೋತ್ಗನ ಅದು ಮುಗಿತೈತೆ ರೀ. ಸ್ವಲ್ಪ ಹೊತ್ತು ಬಿಟ್ಟು ನಾನು ಕುಕ್ಕರ್ ಮುಚ್ಚಳ ತೆಗೆದು ಇದನ್ನು ಅದ್ರೊಳಗೆ ಮಿಕ್ಸ್ ಮಾಡ್ತೇನೆ ರೀ. ಈಗ ನೋಡಿರಿ ಮಿಕ್ಸಿ ಮುಗೀತು ನಂದು. ಈಗ ನಾನು ರೈಸು ರೆಡಿ ಆಗೈತೆ ರೀ. ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೇನೆ ರೀ. ನೋಡಿರಿ ಇದು ಈ ಥರ ಗಟ್ಟಿ ಕಾಣಿಸುತ್ತಲ್ಲ ರೀ, ಅದ್ರಾಗ ಹೆಂಗೆ ಮಿಕ್ಸ್ ಆಗುತ್ತಾ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು ರೀ. ಅದು ಅದ್ರೊಳಗೆ ಬಿಸಿ ಅನ್ನದಾಗ ಮಿಕ್ಸ್ ಆತಂದ್ರೆ ಪೂರ ಕರೆಕ್ಟಾಗಿ ಆಳಕ್ಕಾಕೈತೆ ರೀ. ಯಾಕಂದ್ರೆ ಕಡ್ಲೆ ಹಿಟ್ಟು ಹಾಕಿರ್ತೀವಿ ನೋಡಿರಿ, ಅದು ಅದ್ರ ಜೊತೆಗೆ ಹೊಂದ್ಕೊಳತ್ತೆ ರೀ ಅದು. ಈಗ ನೋಡಿರಿ ನಾನು ಅದನ್ನು ಪೂರ ಅದ್ರೊಳಗೆ ಎಷ್ಟು ಉಳಿಲಾರ್ದಂಗೆ ಕಲಸ್ಕೊತೇನೆ ರೀ. ಎಲ್ಲಿ ತವಲಿನ ಸ್ವಲ್ಪ ಗಂಟು ಉಳಿಲಾರ್ದಂಗೆ ಕಲಸ್ಕೊಂಡು ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕ್ಕೊಂಡು ನಾನು ತಿರುವ್ಯಾಡಿ ಒಂದು 2 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಯಾಕಂದ್ರೆ ಅದ್ರೊಳಗೆ ನಾವು ಹುಣ್ಸೆ ಹಣ್ಣು ಹಾಕಿರ್ತೀವಲ್ಲ ರೀ, ಮುಚ್ಚಿಡೋದ್ರಿಂದ ಅನ್ನ ಏನು ಸುಡ್ತಿರುತ್ತಲ್ಲ ರೀ, ಅದು ಎಲ್ಲ ಹುಳಿ ಎಲ್ಲ ಬಿಟ್ಕೊಂಡು ಟೇಸ್ಟು ಚಲೋ ಆಕೈತೆ ರೀ. ಈಗ ನೋಡಿರಿ ನಾನು ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ತೋರ್ಸಾತ್ತೀನಿ ರೀ ಎಷ್ಟು ಚಲೋ ಬಂದೈತೆ ಅಂತೇಳಿ. ಈ ಮಳೆಗಾಲ ದಿವ್ಸಕ್ಕೆ ಈ ಥರ ಹುಳಿ ಐಟಮ್ಸ್ ಹುಳಿ ಮುಂದೆ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಕ್ಕವ್ರಿ. ಇವತ್ತಿನ ರೈಸು ನಿಮಗೂ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಈ ಥರ ರೆಡಿ ಆಗೈತೆ ನೋಡಿರಿ. ರುಚಿ ಮಾತ್ರ ಮಸ್ತಾಗಿ ಬರ್ತೈತ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.